ಗೆಳೆಯರೇ, ನಾವಿವತ್ತು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ನ ಒಂದು ಪಿನ್ನನ್ನು ಮರೆತೋಗಿದ್ರೆ ಅದನ್ನು ರೀಸೆಟ್ ಮಾಡಿ ಬದಲಾಯಿಸೋದು ಹೇಗೆ ಅಂತ ಚರ್ಚೆ ಮಾಡೋಣ. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ನೀವು ಲಾಗಿನ್ ಮಾಡ್ಬೇಕಂದ್ರೆ ಮೊದಲು 4 ಅಂಕಿಗಳ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಏರ್ಟೆಲ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತೀನಿ. ಅಂದರೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದರೆ ನನಗೆ ಪಿನ್ ಕೇಳ್ತಾ ಇದೆ ಸ್ನೇಹಿತರೆ. 4 ಅಂಕಿಗಳ ಪಿನ್ನನ್ನು ನಾನು ಮರೆತೋಗಿದ್ದೀನಿ. ಯಾಕೆಂದರೆ ತುಂಬ ದಿನದಿಂದ ನಾನು ಏರ್ಟೆಲ್ ಒಂದು ಪೇಮೆಂಟ್ಸ್ ಬ್ಯಾಂಕ್ನ ಲಾಗಿನ್ ಮಾಡಿರಲಿಲ್ಲ. ಅದಕ್ಕಾಗಿ ನನಗೆ ಆ ಪಿನ್ ಅನ್ನೋದು ನೆನಪಿಲ್ಲ. ಅದಕ್ಕಾಗಿ ಏನು ಮಾಡ್ತೀನಿ, ಇಲ್ಲಿ ಫಾರ್ಗೆಟ್ ಪಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕೇವಲ 4 ಅಂಕಿಗಳ ಪಿನ್ ಇದೆ ಸ್ನೇಹಿತರೆ, ಆದರೆ ಅದನ್ನು ನಾನು ಮರ್ತೋಗಿದ್ದೀನಿ. ಅದಕ್ಕಾಗಿ ನನಗೆ ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ನಂತರದಲ್ಲಿ ಇಲ್ಲಿ ಸಿಮ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಒಂದನೇ ಸಿಮ್ ಅಥವಾ 2ನೇ ಸಿಮ್ ಅಂತ. ಮೊದಲ ಸಿಮ್ಮನ್ನು ನಾನು ಸೆಲೆಕ್ಟ್ ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸಿಮ್ ಅನ್ನೋದು ವೆರಿಫೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿಫೈಯಿಂಗ್ ಸಿಮ್ ಅಂತ SMS ಅಂತ ಬರ್ತಾ ಇದೆ. ಒಂದು SMS ಹೋಗೋದ್ರ ಮೂಲಕ ಅಲ್ಲಿ ಸಿಮ್ ಅನ್ನೋದು ವೆರಿಫೈ ಆಗಿಬಿಟ್ಟು ನಂತರದಲ್ಲಿ ಆಟೋ ರೀಡಿಂಗ್ OTP ನೋಡ್ಬೋದು. OTP ಅನ್ನೋದು ಸೆಂಡ್ ಆಗುತ್ತೆ. ಅದನ್ನು ಕೂಡ ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ನಂತರದಲ್ಲಿ ಇಲ್ಲಿ ಸೆಕ್ಯೂರಿಂಗ್ ಯುವರ್ ಅಕೌಂಟ್ ಅಂತ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ರೀಸೆಟ್ ಪಿನ್, ಅಂದರೆ ಹೊಸ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ಹೊಸ ಪಿನ್ ಅಲ್ಲ, ಇಲ್ಲಿ ನ್ಯೂ ನೇಮ್, ನಮ್ಮ ಒಂದು ಏನು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕಲ್ಲಿ ಹೆಸರಿದೆ ಅದೇ ರೀತಿ ಹೆಸರನ್ನ ಹಾಕಿಬಿಟ್ಟು ನಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಡೇಟ್ ಆಫ್ ಬರ್ತ್ನ ಹಾಕಿಬಿಟ್ಟು ನಾವು ಕನ್ಫರ್ಮ್ ಮಾಡಬೇಕು. ಯಾಕೆಂದರೆ ಕೆಲವು ಡೀಟೇಲ್ಸ್ನ ನಾವಲ್ಲಿ ಅವರಿಗೆ ವೆರಿಫೈ ಮಾಡೋದಕ್ಕಾಗಿ ಕೊಡಬೇಕಾಗುತ್ತೆ. ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿದ ನಂತರದಲ್ಲಿ ನಮಗೆ ಹೊಸ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಆಪ್ಷನ್ ಇದು ಕೊಡುತ್ತೆ. ಇಲ್ಲಿ 2 ಕಡೆಗಳಲ್ಲಿ ಅದೇ ಪಿನ್ ಹಾಕಿದ ನಂತರದಲ್ಲಿ ಕ್ರಿಯೇಟ್ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಹೊಸ ಪಿನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸಕ್ಸಸ್ಫುಲಿ. ನಂತರದಲ್ಲಿ ಆ ಪಿನ್ ಮೂಲಕ ನೀವು ಆ ಒಂದು ಅಕೌಂಟನ್ನು ಈಸಿಯಾಗಿ ಲಾಗಿನ್ ಮಾಡಬಹುದು.